ನಮಸ್ಕಾರ, ಶರಣಾರ್ಥಿ. ನಾನು ಸಣ್ಣಕ್ಕಿದ್ದಾಗಿಂದ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಪಾಠ ಭಾಳ ಇಷ್ಟ ಆಗ್ತಿತ್ತು. ಯಾಕಂದ್ರೆ ಆಕೆ ಯುದ್ಧ ಮಾಡೋದು, ಇಂಗ್ಲೀಷರ ವಿರುದ್ಧ ಯುದ್ಧ ಮಾಡಿದ್ದೆಲ್ಲ ಕತ್ತಿ ನನ್ನ ಕಣ್ಮುಂದೆ ಕಟ್ಟಿದಂಗಿತ್ತು. ಭಾಳ ಇನ್ಸ್ಪೈರ್ ಮಾಡಿದಂಥ ಒಂದು ವ್ಯಕ್ತಿ ನನಗೆ. ಈಗ ಮಾಡರ್ನ್ ಈಗಿನ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನಂಥವರು ನನ್ನ ಕಣ್ಣಿಗೆ ಕಂಡವರು ಅಂತಂದರೆ ಒಬ್ಬರಿದ್ದಾರೆ. ಅದಕ್ಕೆ ಇವತ್ತು ಈ ಗೆಟಪ್ಪು ನಾನು ಇಲ್ಕಲ್ ಸಿರಿ ಯಾವಾಗಲೂ ಹಾಕೋತೀನಿ, ನೋಡಿರ್ತೀರಿ. ಆದರೆ ಇವತ್ತು ಫುಲ್ ಉತ್ತರ ಕರ್ನಾಟಕದ ನಾನು ಗೆಟಪ್ನಾಗ ಬಂದೀನಿ ಅಂದ್ರೆ ಅದಕ್ಕೆ ಒಬ್ಬರು ಕಾರಣ ಅದಾರ. ಆಮೇಲೆ ಇವತ್ತು ಯಾರ ಜೊತೆ ನಾನು ಮಾತಾಡ್ತಿದ್ದೀನಲ್ಲ ಅವ್ರನ್ನ ನೀವು ನೋಡಿದ್ರೆ ನಿಮ್ಗೆ ಇದಕ್ಕೆಲ್ಲ ಉತ್ತರ ಸಿಕ್ಬಿಡ್ತು. ಬರ್ರಿ, ನಾನು ನಮ್ಮ ಕಡೆಯವರಾದಂಥ ನೀತು ವನಜಾಕ್ಷಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಇವತ್ತು. ಅದಕ್ಕಾಗೆ ಈ ಪೋಷಾಕು, ಅದಕ್ಕಾಗೆ ಅವರನ್ನು ನಾನು ಯಾವಾಗಲೂ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ನನಗೆ ಅವ್ರು ಕಾಣಿಸ್ತಾರೆ. ಆ ಒಂದು ಇನ್ಸ್ಪಿರೇಷನ್ ಅವರಿಂದ ನನಗೆ ಸಿಕ್ಕಿದೆ. ಇವತ್ತು ಅವ್ರನ್ನ ಹುಡ್ಕೊಂಡು ಬಂದು ಮಾತಾಡಬೇಕು ಅಂತ ನಾವು ಇವತ್ತೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಕಮ್, ವಿಲ್ ಟಾಕ್ ಟು ನೀತು ವನಜಾಕ್ಷಿ. ಬರ್ರಿ, ನೀತು ವನಜಾಕ್ಷಿ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ನೀತು. ನಮಸ್ಕಾರ ರೀ. ಹೆಂಗದಿರಿ? ಮಸ್ತ್ ಅದೀನಿ, ಚಲೋ ಅದೀನಿ, ಬಿಂದಾಸಿದಿರಿ. ಅದು ಗೊತ್ತಾಗೇ ಆಗ್ತೈತಿ. ನೀವು ಇದು ಎರಡನೇ ಭೇಟಿ ನಮ್ದು. ಹೌದು, ಬಿಗ್ ಬಾಸ್ ಅಲ್ಲಿ ಒಂದು ಸಣ್ಣ ಭೇಟಿ ಆಗಿತ್ತು ನಮ್ದು. ಆಗ್ಲೇ ಒಂದು ಕನೆಕ್ಷನ್, ಅಂದ್ರೆ ನೀವು ಉತ್ತರ ಕರ್ನಾಟಕದವರು ಅನ್ನೋದೊಂದು ಬಂದಿತ್ತು. ಅದರ ನಂತರ ಎಷ್ಟೋ ಸರಿ ನಾನು ನಿಮ್ಮ ಇಂಟರ್ವ್ಯೂಗಳನ್ನು ನೋಡಿದೆ. ನೀವು ಎಲ್ಲಿಯವರು ಮೂಲತಃ ಅನ್ನೋದನ್ನೆಲ್ಲ ಗೊತ್ತಾಯಿತು ನನಗೆ. ಒಂದು ಒಂದು ಹೂ ಮಾರುವ ಕುಟುಂಬದಿಂದ ಬೆಳೆದ ಮಗು ತನ್ನೊಳಗಿನ ಅಂದರೆ ಅಂತರಾಳದಲ್ಲಿ ಎಷ್ಟೋ ಕನ್ಫ್ಯೂಷನ್ಸು, ಯುದ್ಧ, ಹೆಂಗೆ ಯಾರು ಆಕ್ಸೆಪ್ಟೆನ್ಸ್ ಇಲ್ಲ ಅಂಥದ್ದರ ಜೊತೆಗೆ ಬೆಂಗಳೂರಲ್ಲಿ ಬಂದು ನಾನು ನಿಂತ್ಕೋಬೇಕು, ನನ್ನ ಒಳಗಿನ ಕದನ, ನನಗೇನು ಒಳಗೆ ನಡೀತಿದೆ ಅದನ್ನು ನನ್ನವ್ರು ಮೊದಲು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಹೊರಗಿನ ಜಗತ್ತನ್ನು ಬಿಡೋಣ, ಆಮೇಲೆ ಮನೆಯವ್ರು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಜೊತೆಗೆ ನನ್ನ ಟ್ಯಾಲೆಂಟನ್ನು ನಾನು ತೋರಿಸಿ ಅದರಿಂದ ನಾನು ಗುರ್ತು ಹಿಡ್ಕೋಬೇಕು, ಜನ ನನ್ನನ್ನು ಗುರ್ತು ಹಿಡಿಬೇಕು ಅನ್ನೋ ಯುದ್ಧದಲ್ಲಿ ನೀವು ಬೆಂಗಳೂರಿಗೆ ಬರ್ತೀರಿ. ಪೇಜೆಂಟ್ಗಳಲ್ಲಿ ಎಷ್ಟೊಂದು ಟ್ಯಾಲೆಂಟ್, ಅಂದರೆ ನಿಮ್ದು ಇವತ್ತು ಈ ಟ್ಯಾಟೂ ಸ್ಟುಡಿಯೋ ಇದೆ, ಅವ್ವಾರಿಗಾಗಿ ನೀವು ಒಂದು ಹೋಟೆಲ್ ಮಾಡಿರಿ, ಘಮ ಅನ್ನೋ ಹೋಟೆಲ್ ಬಂದಿದೆ. ಆಗಲೇ ಅಕ್ಕಾಗೊಂದು ಬ್ಯೂಟಿ ಪಾರ್ಲರ್ ಇದೆ. ಆಮೇಲೆ ನಿಮ್ಮದೇ ಎಷ್ಟೋ ಕಾರ್ಯಗಳನ್ನು ನೀವೀಗ ತಗೊಂಡು ಈಗ ನಿಂತ್ಕೊಂಡಿದೆ. ಹೌದು. ಓವರಾಲ್ ಈ ಜರ್ನಿ ಬಗ್ಗೆ ಒಂದು 2 ಸಾಲು ಹೇಳೋದು ಅಂದರೆ ಏನು ಹೇಳ್ತೀರಿ? ಓವರ್ ಆಲ್ ನನ್ನ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಪ್ಲಸ್ ಇಂದ ಮೈನಸ್ ಮಾಡ್ಕೊಳ್ಳೋಂಥ ಒಂದು ಕತಿ ನಂದು. ಮೈನಸ್ ಇಂದ ಪ್ಲಸ್, ಪ್ಲಸ್ ಇಂದ ಮೈನಸ್ ಅಲ್ಲ, ಪ್ಲಸ್ ಮೈನಸ್ ಇಂದ ಪ್ಲಸ್. ಓಕೆ. ಅಂದ್ರೆ ನನ್ನ ಈಗೆಲ್ಲರೂ ನೀವು ಗೊತ್ತಿರ್ಬೇಕು, ಮಂಗಳ ಮುಖ್ಯರಂದ್ರೆ ಒಂದು ಬೇರೆ ರೀತಿನ ನೋಡ್ತಾರ ಜನ. ಮತ್ತೊಂದು ಟ್ಯಾಗ್ಲೈನ್ ಕೊಟ್ಬಿಟ್ಟಾರ, ಇವ್ರು ಹಿಂಗ ಇದ ಹುದ್ದೆ ಮಾಡ್ತಾರೆ ಇವ್ರು ಅಂತೇಳಿ. ಬಟ್ ನಾನು ಅದನ್ನ ಪ್ಲಸ್ ಮಾಡ್ಕೊಂಡಿದ್ದೆ ನನ್ನ ಜರ್ನಿ. ಹೌದು, ಗದಗ ಜಿಲ್ಲೆಯೊಳ್ ನಾನು. ಅಲ್ಲೇ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಜನಕ್ಕೆ ಅಂದ್ರೆ ಈಗ ಗೊತ್ತಿಲ್ಲ ಅವ್ರಿಗೆ ಹೆಂಗ ಏನು ಎಕ್ಸ್ಪೋಜರ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಆ ಟೈಮ್ನಾಗ ನಾನು ಮನ್ಯಾಗ ಹೇಳ್ಬೇಕಾ ಬೇಡ, ಹೇಳಿದ್ರೆ ನಮ್ಮ ತಾಯಿ ಏನಾದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡ್ತಾರ, ಡಿಪ್ರೆಷನ್ ಹೋಗ್ತಾರ, ಭಾಳ ಗೊಂದಲ. ಆ ಸಣ್ಣ ವಯಸ್ಸಿನ ಅಂಜಿಕೆನೂ ಅಷ್ಟ, ಒಂಥರ ಕನ್ಫ್ಯೂಷನ್. ಹೌದ್ರಿ. ಅಲ್ಲ, ಎಜುಕೇಶನ್ ಮಾಡತ್ತೀನಿ, ಸ್ಕೂಲ್ಗೆ ಹೊಂಟೀನಿ, ಸ್ಕೂಲ್ಗೆ ಹೋಗ್ಬೇಕಾ, ಇಲ್ಲಿ ನನ್ನ ಮನಸ್ಸಿನ ಮಾತು ಕೇಳ್ಬೇಕಾ, ಇಲ್ಲಿ ಯಾರಿಗೆ ಹೇಳ್ಬೇಕು ನನ್ನ ಕಷ್ಟನ ಅನ್ನೋದೊಂದು ಜರ್ನಿ ಆಗಿತ್ತು. ಸೊ ಆ ಜರ್ನಿ ಒಳಗನ ನನ್ನ ಒಂದು ಐಡೆಂಟಿಟಿ, ನನ್ಗೊಂದು ಆರ್ಟ್, ಪೇಂಟಿಂಗ್ ಗೊತ್ತಿತ್ತು. ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ಅಂದ್ರೆ ಏನಾದ್ರು ನಮ್ಮ ಸರ್ ನಮ್ಗೆ ಸಬ್ಜೆಕ್ಟ್ ಕೊಡ್ತಿದ್ರು, ಭಾವೈಕ್ಯತೆ ಚಿತ್ರ, ಹೆಂಗ ಪೆಟ್ರೋಲ್ನ ಸೇವ್ ಮಾಡ್ಬೇಕು, ಅದೆಲ್ಲ ನಾನು ಚಿತ್ರ ಮಾಡ್ಕೊಂಡು ನನ್ನ ಮನಸ್ಸಿನ ಭಾವನೆ ಅದ್ರೊಳಗೆ ಹಾಕ್ತಿದ್ದೆ. ಅಲ್ಲಿ ನನ್ ಗೋಲ್ಡ್ ಮೆಡಲ್ ಮತ್ತ ಲೈಕ್ ಎಲ್ಲ ಪೇಪರ್ಸ್ ಗಳಲ್ಲೂ ಬಂತು, ನೀವು ಬಹುಮಾನಗಳ ತಗೊಂಡಿದ್ರಿ ಅಂತ. ಸೊ ಹಂಗ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ನಂಗೆ ಅವಾಗ ಗೊತ್ತಾಯ್ತು, ಇಲ್ಲಿ ನಾನು ಸುಮ್ಮನಿದ್ರೆ ಆಗಂಗಿಲ್ಲ. ನನ್ನ ಐಡೆಂಟಿಟಿ ಏನೈತಿ ಅದನ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ ನನ್ನ ಎಜುಕೇಶನ್ಗೋಸ್ಕರ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಂದ್ರೆ ಒಂದು ಹೂ ಮಾರೋದು
ಶುರು ಆಗಿದ್ದು ಒಂದು ಡ್ರಾಯಿಂಗು, ಪೇಂಟಿಂಗು, ಟ್ಯಾಟೋ, ಆ್ಯನಿಮೇಷನ್ನು, ಮಾಡ್ಲಿಂಗು, ಪೇಜೆಂಟು, ಬಿಗ್ ಬಾಸು, ಎಂಥ ದೊಡ್ಡ ಜರ್ನಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಭಾಳ ದೊಡ್ಡ ಜರ್ನಿ. ಅದಕ್ಕೆ ನೀವು ಎಷ್ಟು ಶ್ರಮ ಪಟ್ಟಿರಿ, ಎಷ್ಟು ಹಗಲು ರಾತ್ರಿ ನಿಮ್ಮೊಳಗೆ ಏನು ಯುದ್ಧ ನಡೆದಿದೆ ಅದು ನಿಮಗೆ ಗೊತ್ತು. ಅದಕ್ಕೆ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅಂದಿದ್ದು. ಯುದ್ಧ ಅಲ್ಲಿ ಬರೀ ಮೈದಾನಕ್ಕೆ ಹೋಗಿ ಮಾಡೋದೊಂದೇ ಯುದ್ಧ ಅಲ್ಲ, ಒಳಗಡೆ ಏನೋ ಒಂದು ದೊಡ್ಡ ಯುದ್ಧ ನಡೆದಿರುತ್ತೆ. ಆ ಯುದ್ಧದಲ್ಲಿ ಗೆದ್ದು ಬಂದಿರಿ ನೀವು. ಹೌದು. ಅಂದ್ರೆ ನಾವು ಬಾಳ ಬಡ ಕುಟುಂಬ ನಮ್ದು. ಅಂದ್ರೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಾನು ನಮ್ಮ ಅವಾಜಿ ಸೇರಿ ಹೂ ಕಟ್ತಿದ್ವಿ. ಹೂ ಕಟ್ಕೊಂತ ಅದ್ರೊಳಗೆ 1 kg ಕಟ್ಟಿದ್ರೆ 8 ರೂಪಾಯಿ ಸಿಕ್ತಿತ್ತು. ಆ 8 ರೂಪಾಯಿ ಮತ್ ನನಗ ಎಜುಕೇಶನ್ ಅಂತ ಹಾಕ್ತಿತ್ತು. ಸೊ ಹಂಗ ನಮ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಮನೆ ಮೊದಲ ಪಾಠಶಾಲೆ ಅಂತಾರಲ್ಲ, ಹಂಗ ನಮ್ ತಾಯಿ ನಮ್ ಗುರು ಆದ್ಲು. ಹೆಂಗ್ ಜೀವನ ನಡೆಸ್ಬೇಕು, ಹೆಂಗ್ ಯಾರ ರೋಲ್ ಮಾಡೆಲ್ ಯಾರು ಅಂತ ಕೇಳಿದ್ರೆ ನಮ್ಮ ಅವ್ವಾಜಿ ಅಂತ. ಸೊ ಹಂಗಾಗಿ ಅವರಿಂದ ನಾವ್ ಇಷ್ಟು ಜರ್ನಿ ಒಂದು ಸ್ಟ್ರಾಂಗ್ ಆಗಿ ಪೊಟೆನ್ಶಿಯಲ್ ಅವಾಗಿಂದ ನಾನು ನೋಡಿದ್ದೆ ನಾನು ಅವತ್ತು. ಸೊ ಅವರ ನಂಗೆ ಇನ್ಸ್ಪಿರೇಷನ್. ಮಂಜುನಾಥ್ ಇದ್ದವರು ಇವತ್ತು ನೀತು ಆಗುವ ಜರ್ನಿ ಏನಿದೆ ಅದಕ್ಕೆ ಬಹಳ ಜನ ಸಪೋರ್ಟು ಮಾಡಿದ್ದಾರೆ, ಬಹಳ ಜನ ನಿಮ್ ಜೊತೆ ನಿಂತ್ಕೊಂಡಿದ್ದಾರೆ. ಖಂಡಿತ. ಓವರ್ ಆಲ್ ಇದ್ರ ಬಗ್ಗೆ ನಾನು ಒಂದೇ ಲೈನಲ್ಲಿ ಒಂದು ಪ್ರಶ್ನೆ ಕೇಳಬೇಕಂದ್ರೆ, ಇದು ನಿಮ್ಮ ಜರ್ನಿ, ಇವತ್ತು ನೀವು ಈಗ ನಿಂತಿದ್ದೀರಿ, ಇದು ನಿಮ್ಗೆ ಶಾಪ ಅನ್ಸುತ್ತೋ ವರ ಅನ್ಸುತ್ತೋ? ಇದು ನನಗೆ ನಾವ್ ಹೆಂಗ್ ಅನ್ಕೋತೀವಿ ಹಂಗ್ರಿ. ಹೆಂಗಂದ್ರೆ ಇವಾಗ ಒಬ್ಬೊಬ್ರು ದಪ್ಪ ಇರ್ತಾರ, ಒಬ್ರು ಸಣ್ಣ ಇರ್ತಾರ, ಒಬ್ರು ಹ್ಯಾಂಡಿಕ್ಯಾಪ್ಟ್ ಇರ್ತಾರ. ಹೌದು. ಸೊ ನಾವೇನು ಮಾಡಕ್ ಆಗೋದಿಲ್ಲ. ನಮ್ಮ ಕೈ ಮೀರಿದ್ದು ಕೆಲವು ನಮಗಾಗ್ಲೇ ಬಂದಿರುತ್ತೆ. ದೇವ್ರು ಯಾಕಂದ್ರೆ ಬಾಳ ಕಪ್ಪಿದೀನಿ ಅಥವಾ ನಾ ಬಾಳ ಬೆಳಗಿದ್ದೀನಿ, ನಂದು ಬಾಳ ಮಂಡದ, ನಾ ದಪ್ಪಿದೀನಿ ಅಥವಾ ಇಂಥದ್ದು ಹಂಗಿದೀನಿ ಹಿಂಗದೀನಿ ಕಾರಣ ಕೊಡೋದ. ಆ ಕಾರಣನೆಲ್ಲ ಮರ್ತು ನಾವೇನಾದ್ರೂ ಡಿಸಿಷನ್ ತಗೊಂಡಾಗ ಒಂದೊಂದ್ಸತಿ ಆ ಮೈನಸ್ ಇದ್ದಿದ್ದ ನಮ್ಗೆ ಅದೊಂದ್ಸತಿ ಪ್ಲಸ್ ಆಗ್ತಿರುತ್ತೆ. ಅದನ್ನ ನೋಡುವಂತ ಒಂದು ಪಾಯಿಂಟ್ ಆಫ್ ವ್ಯೂ, ಹೆಂಗ ಥಿಂಕ್ ಮಾಡ್ತೀವಿ ಅದೆಲ್ಲ ತುಂಬಾ ಲೈಕ್ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲ ಚಲೋ ಆಗುತ್ತೆ. ಅಂದ್ರ ಕೆಲವೊಂದೆಲ್ಲ ನಾವು ಸೃಷ್ಟಿ ಮಾಡಿದ ಸಮಸ್ಯೆಗಳು ಇರ್ತಾವ, ಬಟ್ ಇದೆಲ್ಲ ದೇವ್ರು ಮಾಡಿದ ಸೃಷ್ಟಿ ಮಾಡಿದ್ದು. ಹೌದು. ದೇವ್ರದ್ ಅಂದ ಅದೇನೋ ಹೇಳ್ತಾರಲ್ಲ, ಅಲ್ಲಿ ಒಂದೇನೋ ದೇವ್ರು ಮಾಡಿರೋ ತಪ್ಪನ್ನ ನೀವು ಅದನ್ನ ಜೀವನದಲ್ಲಿ ತಿದ್ದಿರುವಂತ ಕೆಲಸ ಮಾಡಿರಿ ನೀವು. ಹೌದು ಅಲ್ವಾ? ಸೊ ಇದನ್ನ ಯಾರನ್ನೋ ಇದನ್ನ ದೋಷಿಸುವಂತದ್ದು, ಕೆಲವರು ಅದನ್ನ ದೋಷಿಸ್ಕೊಂಡು ಜೀವನ ಕಳಿಬಹುದು. ಇಲ್ಲ, ಇದನ್ನ ಹೊರಗೆ ಹೇಗೆ ಬರಬೇಕು, ಇನ್ನೊಬ್ರಿಗೆ ಹೇಗೆ ಆಶ್ರಯ ಆಗ್ಬೇಕು, ಇನ್ನೊಬ್ರಿಗೆ ಹೇಗೆ ಇನ್ಸ್ಪಿರೇಷನ್ ಆಗ್ಬೇಕು ಅನ್ನೋ ಒಂದು ಹಾದಿನ ನೀವು ತುಳಿದಿದ್ದೀರಿ. ಅದನ್ನ ನಾನು ನಿಮ್ಮ ಲೈಫ್ ಎಲ್ಲ ನೋಡಿದ್ರೆ, ಜರ್ನಿ ನೋಡಿದ್ರೆ ಒಂದು ಇನ್ಸ್ಪಿರೇಷನ್. ಸೊ ಇಲ್ಲಿವರೆಗೆ ಒಂದು ಸಂಘರ್ಷ ಆಯ್ತು, ಒಂದು ಯುದ್ಧ ಆಯ್ತು. ಈಗ ನೀವು ನೀತು ವನಜಾಕ್ಷಿ ಅಂತ ಜನರಿಗೆ ಗೊತ್ತಾಗ್ಬಿಟ್ರಿ. ಕರ್ನಾಟಕದಾದ್ಯಂತ ಅಲ್ಲ, ಅದ್ರ ಆಚೆನೂ ಕೂಡ, ಗಡಿ ಆಚೆನೂ ಕೂಡ ಜನ ನಿಮ್ಮನ್ನು ಗುರ್ತಿಸುವಂಗೆ ಮಾಡಿರಿ. ಇದೆಲ್ಲ ಇದ್ದಾಗ ಈಗಿನ ಜವಾಬ್ದಾರಿ ನನಗನ್ಸುತ್ತೆ, ಯಾವಾಗಲೂ ಒಂದು ದೊಡ್ಡ ಸಾಧನೆ ಮಾಡಿದ್ರೆ ಜೀವನ ಆರಾಮಪ್ಪ ಬಿಂದಾಸ್ ಆಯ್ತು, ನನಗೆ ಇನ್ನೇನು ತ್ರಾಸಿಲ್ಲಲ್ಲ, ಲೈಫ್ ಮುಗಿದು ಸೆಟ್ಲ್ ಅಂತ ಅಲ್ಲ. ಆದ್ರೆ ಇಲ್ಲಿನ ಮುಂದಿನ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆ ಭಾಳ ಬಂದಿರ್ತಾವೆ ಅಲ್ವಾ? ಸಹಜ ಅದು. ಸೊ ಈಗ ಮುಂದಿನ ಪ್ರಯಾಣ ಹೇಗೆ, ಅಥವಾ ಯಾವ ರೀತಿ? ಈಗ ನಾನು ನೋಡಿರೋ ಪ್ರಕಾರ ತುಂಬ ಕುಗ್ರಾಮಗಳಲ್ಲಿ ಈ ಥರದ್ದು ಎಷ್ಟೋ ಮಂಜುನಾಥ್ಗಳು ಇರಬಹುದು. ಅವ್ರಿಗೆ ಎಕ್ಸ್ಪೋಜರ್ ಇಲ್ಲದೆ ಕಾರಣಕ್ಕೋ, ಸಪೋರ್ಟ್ ಇಲ್ಲದೆ ಇರೋ ಕಾರಣಕ್ಕೋ ಅವ್ರಿಗೆ ಹೊರಗೆ ಬರೋಕ್ಕೆ ಆಗ್ಲಿಕ್ಕಿಲ್ಲ. ಅವರಿಗೆ ಏನಾದರೂ ನಿಮ್ಮ ಕಡೆಯಿಂದ ಏನು ಸಪೋರ್ಟ್ ಸಿಗ್ಬೋದು, ಅಥವಾ ಏನು ನೀವು ಮಾಡಬಹುದು? ಖಂಡಿತ ರೀ. ಈಗ ನನಗಿಷ್ಟೀಗ ಹೆಸರು ಬಂದದ, ಒಂದು ಬಿಗ್ ಬಾಸ್ ಹೋಗಿ ಬಂದೆ. ಬಿಗ್ ಬಾಸ್ನ ಬಂದ ಮೇಲೆ ಜನ ಬಹಳ ಪ್ರೀತಿ ಕೊಡತ್ತಾರ. ಅಷ್ಟು ಪ್ರೀತಿ ಅಂದ್ರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಇಷ್ಟೆಲ್ಲ ಪ್ರೀತಿ ಕೊಡ್ತಾರ. ಅದು ನನ್ನ ಆ್ಯಸ್ ಎ ಮಂಗಳಮುಖಿಯಾಗಿ ನನಗೆ ಆ್ಯಸ್ ಎ ಒಂದು ಹೆಣ್ಮಗಳಾಗಿ ಮನೆಯಾಗಿದ್ರೆ ಸಾಕಪ್ಪ, ಅಷ್ಟೇ ಇತ್ತು ಕನಸು ನಂದು. ಮಲ್ಕೊಂಡ್ಬೇಕಾದ್ರೆ ಹೆಣ್ಮಗಳಾಗಿ ಎಕ್ಸೆಪ್ಟ್ ಮಾಡಿದ್ರೆ ಸಾಕು ಜನ ನನಗೆ ಅಂತ ಅಲ್ಲ, ಫಸ್ಟ್ ಮನೆಯವರು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕು ನನಗೆ, ಅಷ್ಟು ಇತ್ತು ನನಗೆ. ಹೊರಗೆ ಹೆಂಗಾರ ಅನ್ಲಿ, ಬಟ್ ಮನೆಯವರು ನನಗೆ ಒಪ್ಕೊಂಡ್ರೆ ಸಾಕಂತ ಆ ಒಂದು ಥಾಟ್ ಒಳಗಿದ್ದೊಳಗೆ ಇಷ್ಟೆಲ್ಲ ಆಗೈತೆ ಅಂತಂದ್ರೆ ಅದು ನನ್ನ ಒಂದು ಕರೇಜ್. ನಾನು ಏನ್ ಧೈರ್ಯ ತಗೊಂಡು ಹೊರಗಡೆ ಬಂದು ಅಜ್ಜಿ ನಮ್ಮ ಮಮ್ಮಿಗೆ ಹೇಳಿ ಎಲ್ಲ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಒಂದು ಹಿಸ್ಟ್ರಿನ ಕ್ರಿಯೇಟ್ ಆಯ್ತು. ಸೊ ಹಂಗ ನಾನು ನಮ್ಮ ಕಮ್ಯುನಿಟಿಯವ್ರಿಗೆ ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಅದ. ಈಗ ಆಸ್ ಅ ರೋಲ್ ಮಾಡೆಲ್ ಆಗಿ ನೋಡತ್ತಾರ ಜನ. ಸೊ ನಾನು ಜನಕ್ಕೆ ಹೇಳೋದು, ನಮ್ಮ ಕಮ್ಯುನಿಟಿ ಮಂಗಳಮುಖಿಯರಿಗೆ ಏನು ಹೇಳೋದಂದ್ರೆ, ಬರೀ ಮಂಗಳಮುಖಿಯರಿಗೆ ಅಷ್ಟೇ ಅಲ್ಲ, LGBTQI. ಸೊ ಯಾರ್ಯಾರು ಈ ಪ್ರಾಬ್ಲಮ್ ಅಲ್ಲಿ ಆ ತೊಳಲಾಟ ಐತಲ್ಲ, ಸೊ ಅವ್ರಿಗೆಲ್ಲ ನಾನು ಏನ್ ಹೇಳೋದಂದ್ರೆ, ಧೈರ್ಯ ಮಾಡ್ರಿ ಫಸ್ಟ್. ಅದಕ್ಕಿಂತ ಹೆಚ್ಚಾಗಿ ಎಜುಕೇಶನ್. ನಮ್ಗೆ ಎಜುಕೇಶನ್ ಇದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ನಾವು ಬದುಕ್ಬೋದು.
ಸೊ ಆ ಒಂದು ಮಾತನ್ನ ನಾ ಹೇಳ್ಬೋದು. ಸೊ ಯಾರಿಗಾರ ಸಪೋರ್ಟ್ ಬೇಕು, ಯಾರ ನನ್ಗೆ ಓದ್ಬೇಕು, ಹಿಂಗ ನಾನು ಕೆಲಸ ಮಾಡಬೇಕು, ಯಾವ್ದಾರ ಕಂಪ್ನಿ ಒಳಗೆ ಕೆಲಸ ಮಾಡಬೇಕು ಅಂತ ಅಂದವ್ರಿಗೆ, ಅಂದ್ರೆ ನನಗೆ ತುಂಬಾ IT ಕಂಪ್ನೀಸು ಎಲ್ಲ ಕಡೆ ಗೌರ್ಮೆಂಟ್ ಇಂದಾನು ಈಗ ಲೋಕಸಭಾ ಎಲೆಕ್ಷನ್ ಅಂಬಾಸಿಡರ್. ಹೌದು ಹೌದು. ಸೊ ಹಾಗಾಗಿ ಎಲ್ಲ ಕಾಂಟ್ಯಾಕ್ಟ್ ಇರೋದ್ರಿಂದ ನಾನು ಎಲ್ಲೋದ್ರೂ ಈ ಪಾಯಿಂಟ್ ಹಾಕ್ತಾನೆ ಇರ್ತೀನಿ. ಈ ತರ ನಮ್ ಕಮ್ಯುನಿಟಿಗೆ ಏನ್ ಲಾಸ್ ಅದ, ನಮ್ಗ ವರ್ಕ್ ಸಪೋರ್ಟ್ ಏನದ, IT ಕಂಪ್ನಿ ಒಳಗೆ ಎಷ್ಟು ನಮ್ಗ ಎಂಪ್ಲಾಯ್ಮೆಂಟ್ ತಗೊಳಕತ್ತಾರ, ಗೌರ್ಮೆಂಟ್ ಅಲ್ಲೂ ಅಷ್ಟೇ ರೀ 100% ಒಳಗೆ 1% ತಗೊಳಕತ್ತಾರ. ಈಗ ರೀಸೆಂಟ್ ಆಗಿ ಜಾಹ್ನವಿ ಅಂತೇಳಿ ಅಕ್ಕಿ ಸಬ್ ಇನ್ಸ್ಪೆಕ್ಟರ್ ಆಗ್ಯಾಳ, ಈ ತರ ಲಾಯರ್ ಆಗ್ತಿದ್ದಾರೆ. ಸೊ ತುಂಬಾ ಎಲ್ಲಾ ತರನು ಸಪೋರ್ಟ್ ಸಿಗ್ತಾ ಇದೆ, ಪ್ರೈವೇಟ್ ಆಗು ಅಷ್ಟೇ, ಗೌರ್ಮೆಂಟ್ ವತಿಯಿಂದನೂ ಅಷ್ಟೇ. ಸೊ ಆ ಒಂದು ಕೆಲಸ ಕಾರ್ಯಗಳು ನಡೆಯಕತ್ತಾವು. ದೊಡ್ಡ ಜವಾಬ್ದಾರಿ ಅದು. ಹೌದು. ಯಾಕಂದ್ರೆ ಯಾವಾಗ ಯಾರು ಎಲ್ಲಿಂದ ಫೋನ್ ಮಾಡಿ ಯಾವ ರೀತಿಯಲ್ಲಿ ಏನ್, ಯಾಕಂದ್ರೆ ಎಜುಕೇಶನ್ಗೂ ಕೇಳ್ಬೋದು, ಕೆಲ್ಸಕ್ಕೂ ಕೇಳ್ಬೋದು, ಇರಾಕ್ ನನ್ಗೆ ಎಲ್ಲೂ ಜಾಗ ಇಲ್ಲ ಅಂತಾನು ಹೇಳ್ಬೋದು. ಅಂಥದ್ದು ಒಂದು ಸಪೋರ್ಟ್ ನೀವು ನಿಂತಿದ್ದೀರಿ. ಹೌದು, ಖಂಡಿತ. ಬಹಳ ಖುಷಿ ವಿಚಾರ ಇದು. ನಾನು ಹೋಟೆಲ್ ಅಲ್ಲಿ ಕೆಲಸನ ಕೊಟ್ಟಿದ್ರಿ ನಮ್ಮ ಹೋಟೆಲ್. ಅಂದ್ರೆ ಈಗ ಒಬ್ಬೊಬ್ರಿಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಈಗ ನಮ್ದು ಇಷ್ಟು ವರ್ಕರ್ಗೆ ಇಷ್ಟ ಕೊಡ್ಬೇಕಂತ ಇರುತ್ತೆ, ನಮ್ದು ಬಜೆಟ್ ಅಂತ ಇರುತ್ತಲ್ಲ. ಸೊ ಈಗ ನಮ್ಮ ಕಮ್ಯುನಿಟಿ ಒಳಗೆ ಒಂದ್ ಸ್ವಲ್ಪ ಸರ್ಜರೀಸ್ ಜಾಸ್ತಿ ಕಾಸ್ಟ್ಲಿ ಆಗ್ತಾವ. ಸೊ ಅದನ್ನು ನಾನು ಗೌರ್ಮೆಂಟ್ ಮುಂದೆ ಇಡಾತೀನಿ. ಕೇರಳದೊಳಗೆ ಹೆಂಗಾಗ್ತದಂದ್ರೆ ಸರ್ಜರೀಸ್ ಗೌರ್ಮೆಂಟ್ ಮಾಡಿಸ್ತಾ ಇದೆ. ಆ ಕಾರ್ಯ ಇಲ್ಲಿ ನಮ್ಮ ಆದ್ರೆ ಕರ್ನಾಟಕದಲ್ಲೂ ಆದ್ರೆ ಅವ್ರು ಏನ್ ಮಾಡ್ತಾರೆ, ಸರ್ಜರಿ ಮಾಡಿ ನಾರ್ಮಲ್ ಆಗಿ ಈಗ ಹೆಂಗ 10 ಗಂಟೆಯಿಂದ 8 ಗಂಟೆ ವರ್ಕ್ ಇರುತ್ತಲ್ಲ, ಆ ತರ ವರ್ಕ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಈಗ ಫ್ರೀ ಇದ್ರೆ ಸರ್ಜರಿ ಇಲ್ಲ, ಫ್ರೀ ಇಲ್ಲ ಅಂದ್ರೆ ಏನಾಗುತ್ತೆ, ನಾ ಇಷ್ಟು ದುಡ್ಡು ಕಟ್ಟ ಮಾಡ್ಬೇಕು, ನಾನು ಸರ್ಜರಿಗೆ ಇಷ್ಟ ಬೇಕು, 3 ಲಕ್ಷ ಬೇಕು, 5 ಲಕ್ಷ ಬೇಕು, 10 ಲಕ್ಷ ಬೇಕು. ಅದ ಒಂದು ಪ್ರಾಬ್ಲಮ್. ಆ ಟ್ರಾಮಾದಲ್ಲಿ ಇದ್ದು ಒಂದು ಆರೋಗ್ಯ ಹೊಂದಿಸೋದು ಬಹಳ ಕಷ್ಟ ಆಗುತ್ತೆ. ಆ ಒಂದು ಸಪೋರ್ಟ್ ನನ್ನ ಕಡೆಯಿಂದ ಮುಂದೆ 100% ಆಗುತ್ತೆ. ಅದೇ ನೀವು ಒಂದೆಲ್ಲೋ ಹೇಳಿದ್ದು ಅಂದ್ರೆ ನೀವು ಡೆಲ್ಲಿ ಒಳಗೆ ಮಾಡಿಸ್ಕೊಂಡಿದ್ದು ಅದೆಲ್ಲ ಕರ್ನಾಟಕದಲ್ಲಿ ಅಷ್ಟು ಇನ್ನೂ ಸುಸಜ್ಜಿತವಾಗಿ ಮಾಡೋರು ಇಲ್ಲ, ಅಥವಾ ಅಂತದ್ದು ಅಷ್ಟರ ಮಟ್ಟಿಗೆ ಬೆಳೆದಿಲ್ಲ ಅಂತ ಅನ್ನೋದು. ಆ ಥರದ್ದು ಏನಾದ್ರು ನಮ್ಮ ಕರ್ನಾಟಕದೊಳಗೆ ಆಯ್ತು ಅಂದ್ರೆ ನಮ್ಮಲ್ಲಿ ಜನಕ್ಕೆ ಅದು ಒಂದು ದೊಡ್ಡ ಸಹಾಯ ಆಗ್ತದೆ. ಅಂದ್ರ ಇಲ್ಲಿಗಿಂತ ಅಲ್ಲಿ ಒಂದ್ ಸ್ವಲ್ಪ ಟೆಕ್ನಾಲಜಿ ಬಹಳ ಚಲೋ ಐತಿ. ಹೆಂಗಂದ್ರೆ ಒಂದ್ಸತಿ ಸರ್ಜರಿ ಮಾಡಿಸೋದತ್ತು ಅದು ಕರೆಕ್ಟ್ ಆಗಿ ಹೋಗ್ಬೇಕು. ರಿಸ್ಕ್ ಅಲ್ವಾ, ದೊಡ್ಡ ರಿಸ್ಕ್ ಅದು. ಹೊಸ ಜನ್ಮ ಬಂದಂಗ ಹೊಸ ಬರ್ತದೆ. ಸೊ ಹಾಗಾಗಿ ಇಲ್ಲಿ ನಮ್ ಗೌರ್ಮೆಂಟ್ ಕಡೆಯಿಂದ ಆ ಫೆಸಿಲಿಟಿ ಸಿಕ್ಕ್ರೆ ಬಹಳ ಅಂದ್ರೆ ಬಹಳ ಚಲೋ ಆಗುತ್ತೆ. ನಾನು ಅವನಲ್ಲ ಅವಳು ಅಂತ ಸಿನಿಮಾ ನಾನು ನೋಡಿದ್ದೆ. ಫಸ್ಟ್ ಡೇ ಫಸ್ಟ್ ಶೋ. ಯಾಕಂದ್ರೆ ಅದೊಂದು ಸೀನ್ಗೆ ನಮ್ಮ ಆ ಸಿನಿಮಾ ನೋಡೋದಕ್ಕೆ ಕರೆದಿದ್ರು ಅವ್ರ ಪ್ರೊಡ್ಯೂಸರು ಎಲ್ಲ. ಆ ಸಿನಿಮಾ ನೋಡಿದ್ಮೇಲೆ ಅವತ್ತು ನಂಗೆ ನೆನಪಿದೆ ಎಷ್ಟು ನನಗೆ, ಅಂದರೆ ನಾವು ಇದೇನೂ ಗೊತ್ತಿಲ್ಲದೆ ಅವರನ್ನು ನೋಡೋ ಇದಕ್ಕೂ ಆ ಸಿನಿಮಾ ನೋಡಿದ ಮೇಲೆ ನಮಗೆ ಅವ್ರ ಬಗ್ಗೆ ಹೌದಲ್ಲ ಇಷ್ಟು ದೊಡ್ಡ ಜರ್ನಿ, ಇಷ್ಟು ಟಫ್ ಜರ್ನಿ ಅವ್ರದ್ದು ಅಂತ. ಅವತ್ತು ಅದಾದಮೇಲೆ ನನಗೆ ಎಷ್ಟೋ ಜನ ನಾನು ಕಾರಲ್ಲಿ ಹೋಗುವಾಗ ಸಿಗ್ನಲ್ ಅಲ್ಲಿ ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಮಂಗಳಮುಖಿಯರು ಮಾತಾಡ್ತಾರೆ ನನ್ಗೆ. ಒಂದ್ 2-3 ಸಿಗ್ನಲ್ ಅಲ್ಲಂತೂ ಅವರು, ನಾನು ಏನೋ ಊರಿಗೆ ಹೋಗಿದ್ರೆ ಯಾರು ಬೆಳಗಾವ್ ಕಡೆಯವ್ರು ಅದಾರ, ಆಮೇಲೆ ಒಬ್ರು ರಾಯಚೂರ್ ಕಡೆಯವ್ರು ಅದಾರ, ಅವರೆಲ್ಲ ಬಂದು ಮಾತಾಡ್ತಿರ್ತಾರೆ ನನಗೆ. ಮತ್ತೆ ಒಂದು ಕನೆಕ್ಷನ್. ಈಗ ನೀವು ನೋಡಿದ ತಕ್ಷಣ ಅವ್ರಿಗೆ ಹೆಂಗ ಅನ್ಸಿರ್ಬೇಕು, ನಮ್ಮ ಅಕ್ಕನು ನಮ್ಮ ಅದ ಫೀಲ್ ಆಗುತ್ತೆ. ಯಾಕೆ ನನಗೂ ಹಂಗ ಇಲ್ಲ, ಅದು ಪ್ರೀತಿ ಕೊಟ್ಟಾಗ ಜನ ಅದು ನಮ್ಮ ಮಂಗಳಮುಖಿ ಜನ ಏನಿದಾರ ಅವ್ರಿಗೆಲ್ಲ ಕಳ್ಕೊಂಡಿರ್ತಾರ. ಆ ಒಂದ್ ಪ್ರೀತಿ ಸಿಕ್ತಂದ್ರೆ ಅವ್ರಿಗೆ ಒಂದ್ ಲೋಕನ ಅದು, ಆ ಒಂದ್ ಪ್ರೀತಿನೇ ಬೇರೆ. ಆರಾಮಾಗಿ ನಿಂತು ನಂಗೆ ಆ ಸಿಗ್ನಲ್ನಾಗ ಆರಾಮಾಗಿ ನಿಂತು ಮಾತಾಡ್ತಾರ. ಆಮೇಲೆ ದೇನ್ರ ದುಡ್ಡು ಕೊಡ, ಇಲ್ಲ ನೀವು ಮಾತಾಡ್ರಿ ನೀವು ಅಂತ ಹೇಳಿ ಮಾತಾಡಿ. ಆಮೇಲೆ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ, ನಮ್ಮವ್ವ ಇದನ್ನು ಕೊಟ್ಟು ಕಳಿಸಿದ್ಲು, ಬಟ್ ಇಲ್ಲೇ ಇರ್ತೀವಿ ನಾವೆಲ್ಲ ಫ್ರೆಂಡ್ಸ್ ಇದೀವಿ ಅಂತೆಲ್ಲ ಹೇಳ್ಕೊಂಡು ಬಹಳ ಖುಷಿಯಿಂದ ಮಾತಾಡ್ತಾರೆ. ಸೊ ಆ ಸಿನಿಮಾ ನನಗೆ ಅವರನ್ನು ನೋಡುವ ನನ್ನ ದೃಷ್ಟಿಕೋನ ಭಾಳ ಬದಲಾಯಿಸ್ತದೆ. ಅದು ನಿಮಗೂ ಕೂಡ ಅದೇ ಮನೇಲಿ ಅವಾಗೂ ಅದು ಸಿನಿಮಾ ತೋರಿಸಿದ್ರಿ ಅಂತೆಲ್ಲ ಹೇಳಿದ್ರು. ಸೊ ಒಂದೊಂದು ಸಿನಿಮಾ ಕೂಡ ಎಷ್ಟು ಸಂಚಾರಿ ವಿಜಯ್ ಎಷ್ಟು ಅಂದ್ರೆ ನಿಜವಾಗ್ಲೂ ಅವರು ಅದನ್ನ ಸರ್ಜರಿ ಮಾಡ್ಕೊಂಡಿದ್ದು ಆ ನೋವು, ಆಮೇಲೆ ಅವ್ರೊಳಗೆ ತೊಳಲಾಟ ಎಲ್ಲ ನಿಜ ಅನ್ನೋಂಗೆ ಮಾಡಿದಾರ. ಇಲ್ಲ ಖಂಡಿತ ರೀ, ಸಂಚಾರಿ ವಿಜಯ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅಂದ್ರೆ ಅವ್ರು ಇಲ್ಲ ಈ ನಮ್ಮ, ಬಟ್
ನಮ್ಮೊಳಗಿದ್ದಾರೆ ಅವ್ರು. ಆ ಒಂದು ಎನರ್ಜಿ ನನ್ನಲ್ಲಿ ಇದೆ ರೀ. ಅವ್ರು ನಮ್ಮ ಹೋಟ್ಲಿಗೆಲ್ಲ ಬರ್ತಿದ್ರು, ಊಟ ಮಾಡಿ ನನ್ಗೊಂದು ಆ ಒಂದು ಮಾತು ಹೇಳ್ತಿದ್ರಲ್ರಿ, ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಬರ್ತಿತ್ತು. ಸೊ ಆ ಎನರ್ಜಿ ಇನ್ನೂ ಇದೆ ರೀ ನನ್ನ ಹತ್ರ. ನಾವು ಮಮ್ಮಿಗೆ ತೋರಿಸ್ತೆ ನಾನು ಅವನಲ್ಲ ಅವಳು, ಅವರು ಇದನ್ಯಾಕೆ ತೋರ್ಸಾತಿ ಹಿಂಗ್ಯಾಕ ಹಂಗಾಕ ಅಂದ್ರೆ ನಾನು ಅವಾಗ ಹೇಳ್ದೆ ಅವ್ರಿಗೆ ಒಂದೊಂದೊಂದ, ನಾನು ಇದೇ ಪ್ರಾಬ್ಲಮ್ ಸಿಕ್ಕಾಕೊಂಡಿನಿ ಅಜ್ಜಿ ಹಂಗ ಹಿಂಗ ಅಂತ. ಸೊ ಅವ್ರ ಮೂವಿ ನೋಡಿದ್ಮೇಲೆ ಅವ್ರು ನೋಡೋ ದೃಷ್ಟಿ ಚೇಂಜ್ ಆಯ್ತ್ರಿ. ಅಂದ್ರೆ ಒಂದು ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದೆಷ್ಟು ಪ್ರಭಾವ ಬೀರುತ್ತೆ. ಲಿಂಗದೇವರು ಲಿಂಗದೇವರು ಮಾಡಿದ್ದು ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದಾರೆ, ಅಷ್ಟು ನೈಜತೆ ಇದೆ ಅವರಲ್ಲಿ. ಸೊ ಹಾಗಾಗಿ ಆ ಒಂದು ಮೂವಿ ನಾನು ಅವನಲ್ಲ ಅವಳು ಅದು ಆಕ್ಚುಲಿ ಎಲ್ಲಾ ಮಂಗಳಮುಖಿಯರ ತಂದೆ ತಾಯಂದ್ರಿಗೆ ತೋರಿಸ್ಬೇಕು, ಅವ್ರ ಫ್ಯಾಮಿಲಿಯವ್ರಿಗೆ ತೋರಿಸ್ಬೇಕು ಅಂತ ಅನಿಸ್ತದ. 100% ಅದು ಎಲ್ರು ನೋಡ್ಬೇಕ್ರಿ, ಎಜುಕೇಟ್ ಆಗ್ಬೇಕು, ಜನಕ್ಕೆ ಗೊತ್ತಾಗ್ಬೇಕು ನಾವ್ ಯಾವ ಪ್ರಾಬ್ಲಮ್ ಅಲ್ಲಿ ಇರ್ತೀವಿ. ಈಗ ಮನಿ ಪ್ರಾಬ್ಲಮ್ ಅದು ಇದೆಲ್ಲ ಬಿಟ್ಬಿಡ್ರಿ, ಮನೆಯೊಳಗೆ ನಮ್ ಕುಟುಂಬದ ಮರ್ಯಾದೆ ಹೋಗುತ್ತಾ, ಇಲ್ಲಿ ಫ್ರೆಂಡ್ಸ್ಗೆ ಸೊಸೈಟಿಗೆ ಏನ್ ಅಂತಾರೋ ಅನ್ನೋದು ಅದನ್ನ ಬಿಟ್ಟು ನಿಮ್ ಮಕ್ಳು ಖುಷಿಯಾಗಿರ್ಬೇಕು. ಈಗ ನಮ್ ತಾಯಿ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕ ನಾನು ಒಂದ್ ಒಳ್ಳೆ ಪ್ರಜೆ, ದೊಡ್ಡ ಮಟ್ಟದಲ್ಲಿ ಬೆಳೆದೆ, ಒಂದ್ ಒಳ್ಳೆ ಪ್ರಜೆ ಆದೆ ಫಸ್ಟ್. ಸೊ ಎಲ್ರು ಐಡೆಂಟಿಫೈ ನಿಮ್ಮ ಒಂದು ದೊಡ್ಡ ಹೆಮ್ಮರವಾಗಿ ನಿಮ್ಮ ನೆರಳಲ್ಲಿ ಎಷ್ಟು ಜನಕ್ಕೆ ಸಪೋರ್ಟ್ ಸಿಗುತ್ತೆ ಅದು. ಸೊ ಅದ್ ನಮ್ ಕಮ್ಯುನಿಟಿ ಒಳಗೆ ಬಹಳ ಟ್ಯಾಲೆಂಟೆಡ್ ಇರ್ತಾರ್ರಿ. ಅವ್ರಿಗೆ ಇಷ್ಟ ಕೊಟ್ರೆ ಎಷ್ಟೋ ಪ್ರೀತಿ, ಎಜುಕೇಟ್ ಆಗಿರ್ತಾರ, ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟಿಗೆ ಒಂದು ನೀರ್ ಹಾಕ್ದಂಗ, ಪ್ರೀತಿ ಒಂದ ಬೇಕಾಗಿರುತ್ತೆ. ಪ್ರೀತಿ ಕೊಟ್ರೆ ಅಂದ್ರೆ ಅದ್ ನೀರ್ ಹಾಕ್ದಂಗ ದೊಡ್ಡ ಮರವಾಗಿ ಬೆಳೆಯುತ್ತೆ. ಹೌದು. ಸೊ ಇದೆಲ್ಲ ಆಯ್ತು. ಬಟ್ ಈಗ ನೀತು ವನಜಾಕ್ಷಿ ಅನ್ನೋದು ವನಜಾಕ್ಷಿ ಅವ್ವಾರ ಹೆಸರು ಅಂತ ನನಗೆ ಗೊತ್ತು. ಈ ಹೆಸರು ಅಂತ ಬಂದಾಗ ನಾವು ಯೂಶಲಿ ನೋಡ್ತೀವಿ ಗಂಡನ ಹೆಸರು ಅಪ್ಪನ ಹೆಸರು ಬರ್ತದ. ಬಟ್ ಅದೆಲ್ಲ ತಾನಾಗೆ ಬಂದಿರ್ತದೆ. ಹುಟ್ಟಿದ ಕೂಡಲೇ ಆ ಮಗುವಿಗೆ ಅಪ್ಪನ ಹೆಸರು ಬಂದ್ಬಿಡ್ತದ, ಮದುವೆ ಆದ ಕೂಡಲೇ ಗಂಡನ ಹೆಸರು ಬಂದ್ಬಿಡ್ತದ. ವನಜಾಕ್ಷಿ ಅವ್ವನ ಹೆಸರು ಇಟ್ಕೋಬೇಕು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಅದು ಅನ್ಸೋದಕ್ಕೆ ಕಾರಣ ಏನು? ನೀತು ವನಜಾಕ್ಷಿ ಹೆಂಗ್ ಕೇಳತ್ರಿ ನಿಮ್ಗೆ? ಬಹಳ ಬಹಳ ಚಂದ ಕೇಳಿಸೋದು. ಹೌದು. ಸೊ ನಮ್ಮ ಅವ್ವಜಿ ಅಷ್ಟು ನಂಗೆ ಸಪೋರ್ಟ್ ಮಾಡಿದಾಳೆ. ಆ ಸಪೋರ್ಟ್ ನನ್ನ ಮನಸ್ಸಲ್ಲಿ ಐತದು. ಅದನ್ನ ನನಗೆ ಹಂಗ ಅನಿಸ್ತು, ಈಗ ನೀತು ಆಗ್ಬೇಕಂದ್ರೆ ವನಜಾಕ್ಷಿ ಕಾರಣ. ನೀತು ವನಜಾಕ್ಷಿ ಇಬ್ರು ಇರ್ಲೇಬೇಕು, ನಾನು ಎಲ್ಲೋದ್ರು ನೀತು ವನಜಾಕ್ಷಿ ಅಂತಾನೆ ಕರಿಬೇಕು. ಅಪ್ಪಗೇನೋ ಬೇಜಾರಾಗಿಲ್ಲ? ಇಲ್ಲ, ಇಟ್ಕೊಂಡಿಲ್ಲ. ಇಲ್ಲ, ಅವರು ಬಹಳ ಸಪೋರ್ಟ್ ಮಾಡ್ತಾರೆ, ಹಂಗೇನಿಲ್ಲ. ಮತ್ತೆ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಸೊ ನಾವು ನಮ್ಮ ಮನ್ಸಿಗೆ ಏನನ್ಸುತ್ತೆ ಇನ್ನೊಬ್ರಿಗೆ ಪಾಯಿಂಟ್ ಔಟ್ ಮಾಡೋದ್ ಬದಲು ನಮ್ಗೆ ಏನ್ ಅನ್ಸುತ್ತೆ ನಾವು ಅದನ್ನ ಮಾಡ್ಬೇಕು. ಮೊದಲ ಹೆಜ್ಜೆ ನೀವ್ ಇಟ್ರೆ ಹೌದು, ಅದನ್ನ ಫಾಲೋ ಮಾಡೋರು ಬಹಳ ಜನ ಸಿಗ್ತಾರೆ. ಸೊ ಇಲ್ಲಿ ಎಲ್ರು ಇಂಪಾರ್ಟೆಂಟ್. ಈಗ ಹೆಂಗ್ ತಂದೆ ತಂದೆ ಹೆಸರು ಇಟ್ಕೋತೀವಿ, ತಾಯಿನೇ ಇಂಪಾರ್ಟೆಂಟ್. ಹೌದು. ಹಂಗಾಗಿ ನನಗೆ ಅದ ಅನಿಸ್ತು. ಬಟ್ ಅದು ಬಹಳ ಸೌಂಡಿಂಗ್ ಕೂಡ ನನಗೆ ನೀತು ವನಜಾಕ್ಷಿ ನೀವು ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಅದು ಕೇಳಿಸೋದೊಂದು ಒಂದು ಸೌಂಡ್ ಇದೆ ಅದಕ್ಕೊಂದು. ಅದು ಬಹಳ ಚಂದ ಅದ ನೀತು ವನಜಾಕ್ಷಿ ಅಂತ. ಹಂಗಾಗಿ ಅಂದ್ರೆ ಬಂಕಾಪುರದ ಬೆಂಕಿಯ ಚೆಂಡು ನಾವು ಹಾಡಿನಲ್ಲಿ ಕೇಳಿವಿ, ಬಂಕಾಪುರದ ಬೆಂಕಿಯ ಚೆಂಡು ಬಹದ್ದೂರ್ ಗಂಡು ಅಂತ. ಮಾತಾಡ್ತಾ ಗೊತ್ತಾಗಿದ್ದು ನೀವು ಬಂಕಾಪುರದ ಬೆಂಕಿಯ ಚೆಂಡುನೇ ಅಂತ. ಹೆಂಗ್ ಅದನ್ನ ಹೇಳ್ರಿ? ಬಂಕಾಪುರದ ಬೆಂಕಿ ಚೆಂಡು ಯಾಕಂದ್ರೆ ನಮ್ಮ ತಂದೆ ಬಂಕಾಪುರದವ್ರಿ. ಸೊ ಅಲ್ಲಿ ನಾವು ಹೋಗ್ತಿದ್ವಿ ಸಣ್ಣವರಿದ್ದಾಗೆಲ್ಲ. ಅಂದ್ರೆ ಅಲ್ಲಿ ನಾವು ಯಾವಾಗೆಲ್ಲ ಶೂಟಿಂಗ್ ನಡೀತಿತ್ತ, ನಮ್ಮ ತಂದೆಯವರೇ ಹೇಳ್ತಿದ್ರು ಇಲ್ಲಿ ಬಹದ್ದೂರ್ ಗಂಡು ಶೂಟಿಂಗ್ ನಡೀತಿತ್ತು ಅಂತ ಅವಾಗೆಲ್ಲ ಹೇಳ್ತಿದ್ರು. ಸೊ ಹಂಗಾಗಿ ಲೈಕ್ ಅದ್ಲೇ ಐತಲ್ಲ ಬಂಕಾಪುರದ ಬೆಂಕಿ ಚೆಂಡು. ಬಂಕಾಪುರದವ್ರ ಅಂದ್ಮೇಲೆ ಬೆಂಕಿ ಚೆಂಡೆ ಅದು. ಹಂಗಾದ್ರೆ ಇನ್ಮೇಲೆ ಹೇಳ್ಬೇಕು ನೀತು ವನಜಾಕ್ಷಿ ಬ್ರಾಕೆಟ್ ಅಲ್ಲಿ ಬಂಕಾಪುರದ ಬೆಂಕಿ ಚೆಂಡು ಅಂತ. ನಮ್ಮ ತಂದೆಯವ್ರ ಊರು ಖುಷಿ ಆಗುತ್ತೆ. ನಮ್ಮ ಬಂಕಾಪುರ, ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಬಂಕಾಪುರ, ಗದಗೋಳು ಗದಗ್. ಹೌದು. ಸೊ ಈ ಕಡೆ ಹೆಂಗಂದ್ರಿ ನಮ್ ತಾಯಿ ಊರು ಗಂಗಾವತಿ ಮತ್ತೆ ಕಾರ್ಕಿ, ಈ ಕಡೆ ಗದಗ್ನಾಗಿದ್ವಿ. ಸೊ ನಮ್ ತಂದೆಯವರು ಬಂಕಾಪುರ. ಸೊ ಫುಲ್ ಉತ್ತರ ಕರ್ನಾಟಕ ಬೆಲ್ಟ್ ಫುಲ್ ಅದ. ಉತ್ತರ ಕರ್ನಾಟಕದೊಳ ಅನ್ನೋದು ಒಂದು ಪ್ರೌಡ್ ಫೀಲಿಂಗ್ ಅದ, ಖುಷಿ ವಿಚಾರ, ಬಹಳ ಖುಷಿ ವಿಚಾರ. ಅದಕ್ಕಿಂತ ಹೆಚ್ಚಾಗಿ ನೀವು ನಿನ್ನೆ ಮಾತಾಡಕತ್ತಿದ್ವಿ ಈ ತರ ಇಲ್ಕಲ್ ಸೀರೆ ಇಟ್ಕೊಂಡು. ನನಗೆ ಬಹಳ ಸರ್ಪ್ರೈಸು. ನೀವು ಅಷ್ಟೊತ್ತಿಗೆ ರಾತ್ರಿ ಫೋನ್ ಮಾಡಿ ಮೆಸೇಜ್ ಹಾಕ್ಬಿಟ್ಟು ನಾನು ಉತ್ತರ ಕರ್ನಾಟಕದ ಅಟೈರಲ್ಲಿ ಬರ್ತೀನಿ ಅಂದಾಗ ನಾನು ನನ್ನ ಇಂಟರ್ವ್ಯೂಗಳಿಗೆ ಆದಷ್ಟು ಇಲ್ಕಲ್ ಸೀರೆನ ಉಟ್ಕೋತೀನಿ. ಬಟ್ ಇಲ್ಕಲ್ ಸೀರೆ ಅಷ್ಟೇ, ಆದ್ರೆ ನಾನು ಫುಲ್ ಅಟೈರ್ ಈ ಥರ ಎಲ್ಲ ಫುಲ್ ರೆಡಿ ಆಗಲ್ಲ.
ನೀವು ಹೇಳಿದ ತಕ್ಷಣ ಎಷ್ಟು ಖುಷಿ ಆಯ್ತು ನನ್ಗಂದ್ರೆ. ಅದ್ ಹೆಂಗಂದ್ರಿ ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ನಾನು ನಿಮ್ಮನ್ನ ಒಂದೆರಡು ಇದ್ರೊಳಗೆ ನೋಡಿದ್ದೆ ಇಂಟರ್ವ್ಯೂಸ್ ಅಲ್ಲಿ. ನೀವು ಉತ್ತರಾಖಂಡ ಬಹಳ ಚಂದ ಕಾಣಿಸ್ತೀರಿ, ಒಂಥರ ಲಕ್ಷ್ಮಿ ಕಳೆ. ಸೊ ನಾನ್ ನಿಮ್ ಜೊತೆ ಕೂತ್ಕೊಂಡು ಈ ತರ ಆದಾಗ ಹೆಂಗಿರುತ್ತೆ ಅಂತ ಅನ್ಕೊಂಡೆ. ಹೇಳಿದ ತಕ್ಷಣ ನೀವು ಬಹಳ ಅಲ್ಲ, ಅದು ಬಹಳ ಕನೆಕ್ಟ್. ನನ್ಗೆ ನಿನ್ನೆ ರಾತ್ರಿ ಮಲ್ಕೊಳ್ಳೋಕೆ ಬಹಳ ಖುಷಿಯಾಗಿ ಮಲ್ಕೊಂಡೆ ನಾನು. ಯಾಕಂದ್ರೆ ಆ ಕಾನ್ವರ್ಸೇಷನ್ ನಾನು ಅನ್ಕೊಂಡಿದ್ದೆ, ಬಟ್ ಇವ್ರು ಅದನ್ನ ಮೆಸೇಜ್ ಮಾಡಿ ಹೇಳಿದ್ರು. ಸೊ ನಾವಿಬ್ರು ಒಟ್ಟಿಗೆ ಮಾತಾಡ್ಕೊಂಡು ಈ ತರ ಬಂದು ಕೂತಿದ್ದು. ಬಹಳ ಉತ್ತರ ಕನ್ನಡ ಅಲ್ಲ, ನೋಡುಗರಿಗೆ ಅವ್ರಿಗೂ ಕಣ್ಣಿಗೆ ಹಬ್ಬ ಇವತ್ತು ಅಲ್ವಾ. ಇದು ಇದ್ರದ್ ಮೆರುಗ ಬೇರೆ, ಹಾಕೊಂಡಾಗ ಕಂಫರ್ಟೇಬಲ್, ಆ ಒಂದು ಗತ್ತು. ನೀವ್ ಹೇಳಿದ್ರಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ ತಕ್ಷಣ ನಮ್ಗೆ ಇರ್ಕಲ್ ಸಿರಿನೇ ನೆನಪಿಗೆ ಬರ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮ. ಸೊ ಹಂಗಾಗಿ ಆ ಒಂದು ನಮ್ ಟ್ರೆಡಿಷನ್ ನಾವ್ ಮರಿಬಾರ್ದು. ಅಲ್ಲ, ರೂಟ್ಸ್ ನ ಮರಿಬಾರ್ದು. ನಾವ್ ಎಷ್ಟೇ ಮಾಡರ್ನ್ ಡ್ರೆಸ್ ಹಾಕಿ ಏನೇ ಮಾಡಿದ್ರು ಇದನ್ನ ಹಾಕೊಂಡಾಗ ಆಗೋ ಖುಷಿನೇ ಬೇರೆ, ಒಂದು ಹಬ್ಬದ ವಾತಾವರಣ. ಅದೊಂಥರ ಅವು ನಮ್ಮನ್ನ ಹಿಡ್ಕೊಂಡಾಗ ಹೆಂಗ್ ಖುಷಿ ಆಕತ್ಲ, ಹಂಗೆ ಸೀರೆ ಉಟ್ಕೊಂಡಾಗ ನನ್ನ ಹತ್ರ ಸೀರೆ ಇರೋಲ್ಲ. ನಮ್ ದೊಡ್ಡವಂದು, ನಮ್ಮ ಅತ್ತಿದು, ನಮ್ಮ ಅವ್ವಂದು, ಹಿಂಗ್ ಚಿಕ್ಕಮ್ಮಂದು ಇಂಥವ್ರದ ಸೀರೆ ಎಲ್ಲ ತಗೊಂಡ್ಬಂದಿನಿ. ನಾನು ಎಲ್ಲಾರು ಕಸ್ಕೊಂಡ್ ಬಂದು ಇಷ್ಟು ತಂದ್ಕೊಂಡು ನಮ್ಮ ಅವಾಜಿದ ಬಾರ್ಡರ್ ತೆಗೆದ್ ಬಿಟ್ವಿ ಅಂದ್ರೆ ನಿಮ್ ಕಳ್ಸಿದ ವೆರೈಟೀಸ್ ಇದಾವೆ. ಸೊ ಯಾವ್ದ್ ಬೇಗ ಅದ್ ತಗೊಳ್ಳೋದು ಹಾಕೊಳ್ಳೋದು. ಸೊ ಅವ್ರು ರೆಡಿ ಮಾಡಿರ್ತಾರ, ನಾವ್ ಹಾಕೊಳ್ಳೋದು. ನಮ್ ಫ್ಯಾಷನ್ ಡಿಸೈನರ್ ಯಾರಂದ್ರೆ ನಮ್ ತಾಯಿ. ಹೌದು. ಅಲ್ಲ, ಇದಕ್ಕೆ ಇದು ಎವರ್ ಗ್ರೀನ್ ಫ್ಯಾಷನ್ ಇದು. ಹೌದು, ನಿಮ್ಗೆ ಮುಗಿಯುತ್ತೆ ಈಗ ಅಂತ ಏನಿಲ್ಲ, ಇಟ್ ಇಸ್ ಎವರ್ ಗ್ರೀನ್ ಫ್ಯಾಷನ್. ಮತ್ತೆ ಇನ್ನೊಂದು ಬಿಗ್ ಬಾಸ್ ಮನೆಯೊಳಗೆ ನಾನು ಹಾಕೋತಿದ್ದೆ. ಎಲ್ಲರೂ ನನ್ನ ಡಿಸೈನ್ ಬಗ್ಗೆ ಮಾತಾಡ್ತಾರೆ, ಮಾಡರ್ನ್ ಇಂದ ಹಿಡಿದು ಇದ್ರೊಳಗೆ ಬಹಳ ಚಲೋ ಹಾಕಿದ್ರು. ಸೊ ಎಲ್ಲ ಫೀಲಿಂಗ್ ಕಂಫರ್ಟಬಲ್ ಫ್ಯಾಷನ್ ಅನ್ನೋದು ನಾನ್ ನೋಡಿದಿನಲ್ಲ, ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್ ಆನ್ ದ ಸ್ಟೇಜ್. ಈಗ ಎಂದಿಂತ ದೊಡ್ಡ ಸ್ಟೇಜ್ ಪೇಜೆಂಟ್ ಗಳಿಗೆಲ್ಲ ನೀವು ಹೋಗಿ ಅಲ್ಲಿ ನೀವು ಅದೊಂದು ಗೌನ್ ಬಗ್ಗೆ ಹೇಳ್ತಾ ಇದ್ರಿ, ಸ್ಟೆಪ್ಸ್ ಇಂದ ಇಳ್ಕೊಂಡ್ ಬರೋದು ಎಷ್ಟು ಕಷ್ಟ ನೋಡಿದ್ರೆ. ಅದನ್ನ ನೋಡಿದೆ ನಾನು. ಅದು ಹೆಂಗಂದ್ರ ಈಗ ಎಕ್ಸಾಂಪಲ್ ನಾವು ನಮ್ ಭಾರತನ ರೆಪ್ರೆಸೆಂಟ್ ಮಾಡ್ತೀವಿ, ಮಾಡ್ಬೇಕಾದ್ರೆ ಅದೊಂದು ರೆಸ್ಪಾನ್ಸಿಬಿಲಿಟಿ. ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ಅದ್ ಹೆಂಗಂದ್ರಿ ನಾ ಬಾಲ್ ಗೌನ್ ತಗೊಂಡಿದೀನಿ, ಸ್ಟೆಪ್ಸ್ ಇದಾವು, ಹಿಂಗ್ ಅಲ್ಲೊಂದ್ ಕ್ಯಾಮ್ರಾ ಇರುತ್ತೆ, ಹಿಂಗ ನೋಡ್ಕೊಂಡು ಹೋಗ್ಬೇಕು. ಅದು 6 ಇಂಚ್ ಹೀಲ್ಸ್ ಹಾಕೊಂಡಿರ್ತೀವಿ, ಟಕ್ 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 ಅಂತ ಹೋಗ್ಬೇಕಾದ್ರೆ ಅದೇನೋ ಸ್ವಲ್ಪ ಮಿಸ್ ಆದ್ರೆ ಮುಗಿದೋಯ್ತು. ಬಹಳ ಕಷ್ಟ. ಎಷ್ಟು ಇಡೀ ಇಂಡಿಯನ್ ಮತ್ ಲೈವ್ ಹೋಗ್ತಿರುತ್ತೆ, ಸೊ ಹಂಗಾಗಿ ಅದು ಎಲ್ಲಾನು ನಾವು ಪ್ರಿಪೇರ್ ಆದಾಗ್ಲೇ ಅದೆಲ್ಲ ಚೆನ್ನಾಗಿ. ಹೊಸ ಜಾಗ ಇರ್ತದ, ಹೊಸ ಜಾಗದಾಗ ನಾವು ಮನ್ಯಾಗಾದ್ರೆ ಎಲ್ಲಿ ಬೇಕಲ್ಲಿ ನೋಡ್ಲಾರ್ದೆ ಓಡಾಡ್ತೀವಿ. ಬಟ್ ಹೊಸ ಜಾಗದಲ್ಲಿ ಸ್ಟೆಪ್ಸ್ ಅದು ಗೌನ್ ಹಾಕೊಂಡು ಮತ್ ಪ್ರೌಡ್ ಇತ್ತದ. ನಂಗೆ ಎಲ್ಲರೂ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲ 27 ಜನ ಇದ್ರು. ಸೊ ಅವರೆಲ್ಲ ಮಿಸ್ ಇಂಡಿಯಾ, ಹೌ ಆರ್ ಯು, ಹ್ಯಾಡ್ ಯುವರ್ ಲಂಚ್ ಹಂಗ ಕರಿತಿದ್ರಲ್ಲ, ಇಂಡಿಯಾ ಅಂತ ಕರಿತಿದಾರೆ. ಇಂಡಿಯನ್ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ ನಮ್ಮ ದೇಶ. ಈಗ ನೋಡಿ, ಉತ್ತರ ಕರ್ನಾಟಕದವಳು ಅಂತ ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾರೆ. ನಮ್ಮೂರ್ ಆ ಪ್ರಾಂತದ ಕಡೆ, ಆ ಪ್ರದೇಶ ಅಂದಾಗ ಅದೊಂದು ಹೆಮ್ಮೆನೆ ಬೇರೆ. ಹಂಗೆ ಇಂಡಿಯಾದವರು ಅಂದಾಗ ಅದೊಂದು ಬೇರೆನೇ. ಅದು ಪ್ರತಿ ಹುಟ್ಟಿದ ಮನುಷ್ಯಂಗೆ ಏನಾದ್ರೂ ಹೊಸದ್ ಮಾಡ್ಬೇಕು, ನಮ್ ದೇಶಕ್ಕಾಗಿ ಮಾಡ್ಬೇಕು ಅನ್ನೋದು ಒಳಗೆ ಇರ್ತದ. ಹೌದು, ಅದನ್ನ ರೆಪ್ರೆಸೆಂಟ್ ಮಾಡಿದಾಗ ಇನ್ನಷ್ಟು ಖುಷಿ ಆಗೇ ಆಗ್ತದೆ. ಮತ್ತೆ ಯಾವ್ದ ಕೆಲಸ ಆದ್ರೂ ಅಷ್ಟ್ರಿ, ನಾವು ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡ್ಬೇಕು. ಸೊ ಯಾವ್ದ ಬಟ್ಟೆ ಹಾಕೋಬೇಕಾದ್ರೂ ಅದೊಂದು ನಾವು ಇಷ್ಟಪಟ್ಟು ಮಾಡಿದಾಗ ಅದು ಕಾನ್ಫಿಡೆನ್ಸ್ ಬರುತ್ತೆ, ಕಂಫರ್ಟೇಬಲ್ ಬರುತ್ತೆ, ಗ್ರೇಸ್ಫುಲ್ ಆಗಿ, ಇನ್ನೂ ಗ್ರೇಸ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತದೆ. ಸೊ ಹಂಗಾಗಿ ಇಷ್ಟೆಲ್ಲ ಮಂತ್ರಗಳು ಒಳಗೆ ಇಟ್ಕೊಂಡಿರ, ಅದಕ್ಕೆ ಅಷ್ಟು ನೀವು ಎಲ್ಲ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್ ಅಂದ್ರೆ ಒಂದು ಕಾನ್ಫಿಡೆನ್ಸ್. ನೀತು ಟ್ರಾನ್ಸಾಕ್ಷನ್ ತಕ್ಷಣ ನಾವು ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಅದ, ಒಂದು ಧೈರ್ಯ ಅದ. ಸೊ ಅದು ಎದ್ದು ಕಾಣಿಸ್ತದೆ. ಸೊ ಯಾಕಂದ್ರೆ ಒಳಗಡೆ ಇದನ್ನೆಲ್ಲ ನೀವು ಅಳವಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀರಿ. ಹೌದ್ರಿ, ಅದನ್ನ ಎಂಜಾಯ್ ಮಾಡ್ತೀನಿ ನಾನು. ನಂಗೆ ಸಾಧನೆ ಅನ್ನೋದು ಯಾವಾಗ ಬರುತ್ತಂದ್ರಿ, ನೀವು ಖುಷಿಯಾಗಿದ್ದಾಗ, ಒಂದೊಂದು ನಿಮಿಷನ ನೀವು ಎಂಜಾಯ್ ಮಾಡ್ತಿದ್ದೀರಿ, ಒಂದು ಸೆಲೆಬ್ರೇಟ್ ಮಾಡ್ತಿದ್ದೀರಿ ಅದನ್ನ, ಅಂದ್ರೆ ಅದು ಸಾಧನೆ. ಸೊ ಅದು ಬಿಟ್ಟು ನಿಮ್ಗೆ ಫುಲ್ಲು ಏನೋ ಸಾಧನೆ ಮಾಡ್ಬೇಕಂತೇಳಿ ಆ ಒಂದು ರಶ್ ಅಲ್ಲಿ ಇದ್ದು ಮತ್ತೆ ಮುಂದೆ ದುಡ್ಡು ಬರುತ್ತೆ, ಒಂದ್ ಹೆಸರು ಬರುತ್ತೆ, ಎಲ್ಲ ಬಂದಾಗ ನಿಮ್ಗೆ ನೆಮ್ಮದಿನೇ ಇಲ್ಲ ಅಂದ್ರೆ ಅದು ಯಾವ ತರ ಸಾಧನೆ. ಸೊ ನೀವು 10 ರೂಪಾಯಿ ಇದ್ರು ಅದು ಗಂಜಿ ಕುಟ್ಕೊಂಡು ಮನೇಲಿ ಆರಾಮಾಗಿದ್ರೆ ಅದೊಂದು ಸಾಧನೆ, ಅದೇ ಸಾಧನೆ. ಇನ್ನೊಬ್ರಿಗೆ ಯಾರಿಗೂ ದ್ರೋಹ ಮಾಡದೆ ಒಳ್ಳೆ ಕೆಲಸ ಮಾಡ್ದಾಗ. ಆಕಾಶ್ ಅಪ್ಪನೇ ವೆರಿ ನೈಸ್ ಅಪ್ಪ, ವೆರಿ ನೈಸ್.
ಮಾತಾಡ್ತೀವಿ.